ಅಮ್ಮನವರಿಗೆ ನಿಮ್ಮ ನಂತರ ನಾನೇ ಪರಮ ಭಕ್ತೆ, ನಿಮ್ಮ ಆಚಾರ್ಯದ ವಾರಸ್ದಾರಳು, ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋಳು. ಅಂಥ ಮಹಾಪಾಪನ ನಾನ್ ಮಾಡ್ತೀನ ಹೇಳಿ? ಮಾಡಿದ್ರೆ ನಾನು ಇಷ್ಟು ದಿನ ನಾನು ಬದುಕಿರ್ತಿದ್ನಾ? ಇಷ್ಟೊತ್ತಿಗೆ ಅಮ್ಮನವ್ರ ಕೋಪಕ್ಕೆ ಬಲಿಯಾಗಿ ಹೋಗ್ತಿದ್ದೆ. ಹೌದಮ್ಮ, ನಿಹಾರಿಕಾ ಯಾವಾಗಲೂ ನನ್ನ ಹತ್ರ ಏನು ಹೇಳ್ತಾಳೆ ಗೊತ್ತಾ? ನನ್ನ ಜೀವನ ಅಮ್ಮವ್ರ ಸೇವೆಗೆ ಅಂಕಿತ ಅಂತ ನಿದ್ರೆಯಲ್ಲಿ ಕೂಡ ಕನ್ವರ್ಸ್ತಾ ಇರ್ತಾಳೆ. ನಾನು ನಿಹಾರಿಕಾ ಈ ವಂಶದ ಕೀರ್ತಿನ, ನಿನ್ನ ಹೆಸರನ್ನ ಉಳಿಸೋಣ ಅಂತ ನಿರಂತರ ಎಷ್ಟು ಹೋರಾಟ ಮಾಡ್ತೀನಿ ಗೊತ್ತಾ? ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಹಾಗೆ ಹೇಳ್ತಾರೆ? ನಮ್ಮ ಬಗ್ಗೆನೋ ಭಾವನ ಬಗ್ಗೆನೋ ಅದಕ್ಕೆ ಅವ್ರ ಬಗ್ಗೆನೋ ಹೇಳ್ಬೋದು ಅಲ್ವಾ? ಮುಗ್ದೋಯ್ತು ನಿಹಾರಿಕಾ. ಅಮ್ಮನವರು ನೀನ್ ಮಾಮೂಲಿಯಾಗಿ ಬದಲಾಗೋದಕ್ಕೆ ಕೊಟ್ಟಿರೋ ಸಮಯ ಮುಗ್ದೋಯ್ತು. ನಿನ್ ಪಾಪದ ಕೊಡ ತುಂಬೋಯ್ತು. ಯಾರೋ 4 ಜನ ಹೊರಗಡೆಯಿಂದ ಬಂದು ನಿಹಾರಿಕಾ ಮೇಲೆ ಆರೋಪ ಮಾಡಿದ್ರೆ ನೀವ್ ಹೇಗ್ ನಂಬ್ತೀರಾ ಅತ್ತೆ? ಅದಕ್ಕೆ ತಕ್ಕ ಆಧಾರ ಎಲ್ಲಿ? ಅದಕ್ಕೆ ತಕ್ಕ ಸಾಕ್ಷಿ ಎಲ್ಲಿ? ವಿಚಾರಣೆ ಮಾಡ್ದೇನೆ ನೀವ್ ಅನುಮಾನಿಸ್ತೀರಾ? ಹೇಳ್ಬಾರ್ದು, ಆದ್ರೆ ನೀವು ಕೂಡ ಆಗಾಗ ಅವಸರ ಪಡ್ತಿರ್ತೀರಾ ಅತ್ತೆ. ನನ್ನ ಮಗ ಸೊಸೆ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಆಧಾರ ಇದೆಯಾ? ಇದೆ. ಏನದು? ನಮ್ಮ ಹತ್ರ ಮಾತಾಡಿರೋ ಕಾಲ್ಸ್ ಇದೆ. ಲಾಸ್ಟ್ ಕಾಲ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಲೋ, ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗಿ ಅಂತ ಹೇಳಿದ್ದೆ ಅಲ್ವಾ? ಲಾಸ್ಟ್ ಅಂಡ್ ಫೈನಲ್ ಆಗಿ ವಿಗ್ರಹದ ವಿಷಯನ ಮಾತಾಡೋಣ ಅಂತ ಮಾಡಿದೆ. ಈ ಮನೆಯಿಂದ ವಿಗ್ರಹ ಹೊರಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮಿಂದ ನಾನಂತೂ ಮನೆಯಿಂದ ಹೊರಗಡೆ ಹೋಗೋ ತರ ಇದ್ದೀನಿ. ಇದು ಸರಿ ಹೋಗುತ್ತಾ? ಇನ್ನೇನಾದ್ರೂ ಬೇಕಾ? ಹೇ ಕೃಷ್ಣ, ಇದಕ್ಕೆ ನೀನು ಉತ್ತರ ಏನೋ? ಅಪ್ಪ, ಈ ಡೇವಿಡ್ ಹೇಳಿದನ್ನ ನಂಬೇಡಿ ಅಪ್ಪ. ಈ ಡೇವಿಡು ಫೇಕ್ ರೆಕಾರ್ಡ್ನ ಸೃಷ್ಟಿ ಮಾಡಿದ್ದಾನಪ್ಪ. ಈ ಚರಣ್ ಮತ್ತು ಆ ಕಾಳಿ ಇವನು ಏನು ಹೇಳ್ತಾನೋ ಅದನ್ನು ಕೇಳಿ ನಿಮ್ಮ ಹತ್ರ ನಮ್ಮ ಬಗ್ಗೆ ಬ್ಯಾಡಾಗಿ ಮಾತಾಡ್ತಾ ಇದ್ದಾನೆ. ಇವ್ರು ಯಾರೋ ಪರಿಚಯನೇ ಇಲ್ಲ ಅಂದೆ, ಮತ್ತೆ ಇವ್ರ ಹೆಸರನ್ನೆಲ್ಲ ಹೇಗೆ ಹೇಳ್ತಿದ್ದೀರಾ ಬಾಬಾ? ಅಣ್ಣ ನಿಹಾರಿಕಾ ನಮ್ಮ ಮನೆಗೆ ಮಾಡಬೇಕು ಅನ್ಕೊಂಡಿದ್ದ ದ್ರೋಹ ಆಧಾರಗಳ ಸಮೇತ ಬಯಲಾಗೋಯ್ತು ಅಮ್ಮ. ಇವಾಗ ಇವ್ರನ್ನ ಏನ್ ಮಾಡ್ತೀಯಾ? ನೀನ್ ಒಳ್ಳೆವಳು ಅನ್ಕೊಂಡು ನಾವೆಲ್ಲ ನಿನಗೆ ಸಪೋರ್ಟ್ ಮಾಡಿದ್ವಿ. ಹೋಗಿ ಹೋಗಿ ಅಮ್ಮೋರ್ ವಿಗ್ರಹದ ಮೇಲೆ ಕಣ್ಣು ಹಾಕಿದ್ಯಾ? ನಾವೇನೋ ಅವನಿ ಮೇಲೆ ಕೋಪಕ್ಕೆ ನಿನ್ ಜೊತೆ ಕೈ ಜೋಡಿಸಿದ್ವಿ ಹೊರತು ನಮ್ಬೆನ್ನಿಗೆ ಚೂರಿ ಹಾಕ್ತೀಯಾ ಅನ್ಕೊಂಡಿರ್ಲಿಲ್ಲ. ಅನ್ನಬಾರ್ದು, ಆದರೆ ದೊಡ್ಡವ್ರನ್ನೆಲ್ಲ ಸೇರಿಸಿ ನಮ್ಮೆಲ್ಲರನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ವಾ? ಇನ್ನೊಂದು ವಿಷಯ ಅತ್ತೆ, ನಿಹಾರಿಕಾದು ನಿಮ್ ಜಾತಕ ಅಲ್ಲ, ಅದೇ ನಿಜ. ಹೌದಮ್ಮ, ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಲ್ಲಿಗಾದ್ರೂ ಹೋಗಿ ತೋರಿಸಿ. ನಿನ್ನ ಎಷ್ಟೆಲ್ಲ ನಂಬಿದ್ನೆ ನಂಬಿಕೆ ದ್ರೋಹಿ ನಿನ್ನು. ನಂತರ ಜಾತಕ ಇರೋ ಸೊಸೆ ಸಿಕ್ಕಿದ್ಲು ಅಂತ ಹೆಮ್ಮೆ ಪಟ್ಟಿದ್ದೆ. 10 ಊರು ಮುಂದೆ ದೊಡ್ಡದಾಗಿ ಎಲ್ಲರ ಹತ್ರ ಹೇಳ್ಕೊಂಡೆ. ಇಂಥ ವಿಶ್ವಾಸಘಾತಕಿ ಅಂತ ಅನ್ಕೊಂಡಿರ್ಲಿಲ್ಲ. ಇದಕ್ಕೇನಾ ನೀನ್ ಪೂಜೆ ಮಾಡೋವಾಗೆಲ್ಲ ಪ್ರಸಾದ ಮಾಡದೆ ತಪ್ಪಿಸ್ಕೊಳ್ತಿರೋದು? ಇದಕ್ಕೇನಾ
ನೀನ್ ನಮ್ಮ ದೇವ್ರ ಮನೇಲಿ ಕಾಲು ಹಿಡದೇ ಇರೋಕಾಗ್ತಿರೋದು? ಇದಕ್ಕೇನಾ ನಿನ್ಗೆ ಅಮ್ಮನವರು ಮೂಗುತಿ ಸಿಗದೆ ಇರೋವಾಗ ಮಾಡ್ತಿರೋದು? ಏನೋ 20 ವರ್ಷ ನನಗೆ ದೂರ ಆಗಿರೋ ನನ್ನ ಮಗ ಮತ್ತೆ ನನಗೆ ಸಿಕ್ದ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ನನಗೆ ಮೋಸ ಮಾಡೋ ಅಂತ ಕೆಲಸ ಮಾಡ್ತೀಯೇನೋ ನಿನ್ನ? ಬದ್ಲಾಗಿ ಅಂತ ಅವನಿಗೆ ತುಂಬಾ ದಿನಗಳಿಂದ ಹೇಳ್ತಾನೆ ಇದ್ಲು. ಕೊನೆಗೆ ಇಲ್ಲಿವರೆಗೂ ತಂದ್ಕೊಂಡ್ರಿ. ನಡೆದಿರೋ ಅಷ್ಟು ದಿನ ಎಲ್ಲಾನು ಚೆನ್ನಾಗಿ ನಡೆಯುತ್ತೆ ನಿಹಾರಿಕಾ. ಪಾಪ ತುಂಬಿದ ದಿನ ಹೀಗೆ ಆಗತ್ತೆ. ಅಮ್ಮ, ಇವಾಗ ಇವ್ರಿಗೆ ಪನಿಷ್ಮೆಂಟ್ ಏನು? ಇಂಥ ಕೆಟ್ಟವ್ರ ಜೊತೆ ಕೈ ಜೋಡಿಸಿ ದುಡ್ಡಿಗೆ ಆಸೆ ಪಟ್ಟು ಅಮ್ಮನವ್ರಿಗೆ ಅಪಾಯ ಮಾಡಬೇಕು ಅಂತ ಅನ್ಕೊಂಡಿದ್ದಕ್ಕೆ ನನ್ನ ಕುಟುಂಬದಿಂದ ಶಾಶ್ವತವಾಗಿ ಬಹಿಷ್ಕಾರ ಶಿಕ್ಷೆ ಕೊಡ್ತಿದ್ದೀನಿ. ಅತ್ತೆ, ನಾವು ಮಾಡಿದ್ದು ತಪ್ಪೆ. ನಮ್ಮನ್ನ ಇದೊಂದ್ಸಲ ಕ್ಷಮಿಸಿ ಬಿಟ್ಬಿಡಿ. ಅಮ್ಮ, ಇನ್ನೊಂದ್ಸಲ ಇಂಥ ದ್ರೋಹ ಮಾಡಲ್ಲಮ್ಮ. ಇದೊಂದ್ಸಲ ಕ್ಷಮಿಸಮ್ಮ, ಪ್ಲೀಸ್ ಅಮ್ಮ. ವೇದವತಿಯವರೇ, ಅನ್ನಪೂರ್ಣ ದೇವಿ ವಿಗ್ರಹನ ನಮಗೆ ತಕ್ಷಣ ಕೊಟ್ಬಿಡಿ. ಲೇ, ನಿನ್ನಂತವ್ರು ತುಂಬಾ ಜನ ಅಮ್ಮನವರ ವಿಗ್ರಹನ ಕಳ್ತನ ಮಾಡ್ಬೇಕು ಅಂತ ಪ್ರಯತ್ನಿಸಿ ವಿಫಲರಾದ್ರು, ರಕ್ತ ಕಕ್ಕೊಂಡು ಸತ್ರು. ನೀನೇನೋ ನೀವು ಮರ್ಯಾದೆಯಿಂದ ಅದನ್ನ ನಿಮ್ಮ ಕೈಯಾರೇನೆ ಹೊರಗಡೆ ತಗೊಂಡು ಬನ್ನಿ. ನಾನು ಬದುಕಿರೋವರೆಗೂ ಅದು ನಡೆಯೋದಿಲ್ಲ. ಹಾಗಾದ್ರೆ ನನ್ನ ಕೈಲಿ ಸತ್ತೋಗ್ತೀರಾ? ನಾನು 3 ಕೌಂಟ್ ಡೌನ್ ಮಾಡ್ತೀನಿ. ಅಷ್ಟರಲ್ಲಿ ತಂದ್ಕೊಡ್ಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ದಾರುಣವಾಗಿ ಸತ್ತೋಗ್ತೀರಾ. ಏಯ್, ನಮ್ ಪ್ರಾಣ ಕೊಡೋಕು ನಾವು ಸಿದ್ಧವಾಗಿದ್ದೀವಿ ಹೊರತು ಅಮ್ಮನವ್ರ ವಿಗ್ರಹನ ನಿನ್ನಂತ ಅಯೋಗ್ಯರು ಕೊಡೋಕೆ ನಾವು ಒಪ್ಕೊಳ್ಳೋದಿಲ್ಲ ಕಣೋ. ಸುಡೋ ಸುಡೋ. 3 2 ಬಾರ ಈ ಕಡೆ. One. ಬಾ ಏನ್ರಿ ಗನ್ ಕೆಳಗೆ ಇಳಿಸು. ಅವನಿ ಏಯ್, ಬಾ. ಏಯ್. ಬೇಡಮ್ಮ, ನಮ್ಮ ಅತ್ತೆಗೆ ಏನು ಮಾಡ್ಬೇಡ. ಏಯ್, ನಿಲ್ಸು. ಬಾ ಈ ಕಡೆ. ಏಯ್. ಅಮ್ಮ, ನೋ ನೋ ನೋ. ಏನಾಯ್ತು ಬಂಗಾರ? ಕೃಷ್ಣ, ಆ ಡೇವಿಡ್ ಗ್ಯಾಂಗ್ ನಮ್ಮ ಮನೆಗೆ ಬಂದ ಹಾಗೆ, ನಮ್ಮ ಬಗ್ಗೆ, ಆ ವಿಗ್ರಹ ಡೀಲ್ ಬಗ್ಗೆ ಇಲ್ಲಿ ಎಲ್ಲರಿಗೂ ಹೇಳ್ದ ಹಾಗೆ, ಕೊನೆಗೆ ಅವನು ಅತ್ತೆಗೆ ಶೂಟ್ ಮಾಡೋಕೆ ಹೋಗಿ ಆ ಬುಲೆಟ್ ನನಗೆ ಬಿದ್ದ ಹಾಗೆ ಕೆಟ್ಟ ಕನ್ಸ್ಬಿತ್ತು. ಏನ್ ಬಂಗಾರ ಇದು? ನಾವು ಮದುವೆ ಆಗಿದ್ದ ದಿನದಿಂದ ನಾವು ಒಂದಿನ ಆದ್ರೂ ಪ್ರಶಾಂತವಾಗಿದ್ದೀವ ಹೇಳು? ಅಷ್ಟೇ ಅಲ್ಲದೆ ನಮ್ಮ ಮೊದಲನೇ ರಾತ್ರಿ ದಿನ ಕೂಡ ಯಾವಾಗ ಏನ್ ನಡೆಯುತ್ತೋ ಅನ್ನೋ ಭಯದಲ್ಲೇ ಕಳೆದು ಹೋದ್ವಿ. ಛೇ, ಜೀವನದಲ್ಲಿ ಎಂಟರ್ಟೈನ್ಮೆಂಟ್ಗಿಂತ ಟೆನ್ಷನ್ಗಳೇ ಜಾಸ್ತಿ ಆಗ್ತಾ ಇದೆ. ಬಂಗಾರ, ನಿನ್ ಕಂಡಿರೋ ಕನ್ಸು ನಿಜ ಆಗೋಯ್ತು. ಅವ್ರು ಬಂದ್ಬಿಟ್ರು. ಅವ್ರ ಒಳಗಡೆ ಬರೋದಕ್ಕೂ ಮುಂಚೆ ತಡಿಬೇಕು. ನಡಿ. ನಿಹಾರಿಕಾ ನಮಗೆ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ನಿಹಾರಿಕಾ ಬಗ್ಗೆ ವೇದವತಿಗೆ ಹೇಳ್ಬಿಡ್ಬೇಕು. ನೀವೆಲ್ಲ ಇಲ್ಲೇ ಇರಿ. ಓಕೆ ಸರ್. ಯಾರು ನೀವು?
ಯಾರು ನೀವು ಅಂತ ಕೇಳ್ತಿದ್ರೆ ಉತ್ತರ ಕೊಡ್ತಿಲ್ಲ? ನಿಮ್ಮ ಸೊಸೆ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೀವಿ. ನನ್ನ ಹತ್ರ ಏನ್ ಮಾತಾಡ್ಬೇಕು? ನಾನ್ ನಿಮ್ಮನ್ನ ಯಾವತ್ತೂ ಎಲ್ಲೂ ನೋಡಿಲ್ವಲ್ಲ. ಮಾತಾಡ್ಬೇಕಾಗಿರೋದು ನಿಮ್ಮ ಹತ್ರ ಅಲ್ಲ. ನಾನೇ ಮನೆ ದೊಡ್ಡ ಸೊಸೆ. ಅನ್ನಬಾರ್ದು, ಆದ್ರೆ ದೊಡ್ಡ ಸೊಸೆ ಆಗಿದ್ರು ಸರಿ. ನಿನಗೇನ್ ಗೌರವ ಇದೆ ಸಿಸ್ಟರ್? ಈ ಸೊಸೆ ಹತ್ರ ಅಲ್ಲ, ಬೇರೆ ಸೊಸೆ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೀವಿ. ನಾವು ತಡಿಯೋಣ ಅನ್ನಷ್ಟರಲ್ಲಿ ಒಳಗಡೆ ಬಂದ್ಬಿಟ್ಟಿದ್ದಾರೆ. ನಾವು ಸಿಕ್ಕಾಕೊಂಡ್ಬಿಟ್ವಿ ನಿಹಾರಿಕಾ. ನಡಿ. ದೊಡ್ಡ ಸೊಸೆ ಅಲ್ಲ ಅಂದ್ರೆ ಎರಡನೇ ಸೊಸೆ ಆಗಿರ್ತಾಳೆ. ನಿಹಾರಿಕಾ ಬಂದ್ಲಲ್ಲ, ಏನ್ ಮಾತಾಡ್ಬೇಕೋ ಮಾತಾಡಿ. ಅಲ್ಲ, ನೀವ್ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ನಮ್ ಸೊಸೆ ಹತ್ರ ಮಾತಾಡೋದಕ್ಕೇನಿದೆ? ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು? ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಇವರು ಯಾರೋ ಏನೋ, ಎಲ್ಲರೂ ವಿಚಿತ್ರವಾಗಿದ್ದಾರೆ. ಇಂಥವ್ರನ್ನ ಮನೆಯೊಳಗೆ ಯಾಕೆ ಬರೋದಕ್ಕೆ ಬಿಟ್ರಿ? ನಾವು ಬರೋಕ್ ಬಿಡ್ಲಿಲ್ಲಮ್ಮ, ಸಡನ್ ಆಗಿ ಬಂದ್ಬಿಟ್ರು. ಇಲ್ಲಿ ನೋಡಿ ಸರ್, ನಿಮಗೆ ಬೇಕಾಗಿರೋರು ಇಲ್ಲಿ ಯಾರೂ ಇಲ್ಲ. ದಾರಿ ತಪ್ಪಿ ಬಂದಿದ್ದೀರಾ ಅನ್ಸುತ್ತೆ. ದಯವಿಟ್ಟು ಹೊರಗಡೆ ಹೊರಟೋಗಿ. ನಿಮಗೆ ಹೇಳ್ತಾ ಇರೋದು ಹೊರಟೋಗಿ. ಹಾಗೆ ಮುಖ ಮಾಡ್ಕೊಂಡು ನೋಡ್ತಿದ್ದೀರಲ್ಲ ಯಾಕೆ? ಅಷ್ಟಕ್ಕೂ ನೀವು ಯಾವ ಸೊಸೆ ಹತ್ರ ಮಾತಾಡಕ್ಕಂತ ಬಂದಿದ್ದೀರಾ? ನಿಮ್ಮ ಮನೆಯ ಮುಖ್ಯವಾದ ಸೊಸೆ ಹತ್ರ ವಿಗ್ರಹದ ವಿಷಯನ ಮಾತಾಡಬೇಕು ಅಂತ ಬಂದಿದ್ದೀವಿ. ಮುಗೀತು ಕತೆ. ನನ್ನ ಸ್ಟೋರಿ ಎಲ್ಲ ಹೇಳ್ಬಿಡ್ತಾನೆ. ಯಾವ ವಿಗ್ರಹದ ವಿಷಯ ಮಾತಾಡ್ಬೇಕು? ಅನ್ನಪೂರ್ಣ ದೇವಿ ವಿಗ್ರಹದ ಬಗ್ಗೆ. ಅದ್ರ ಬಗ್ಗೆ ನಮ್ ಸೊಸೆ ಹತ್ರ ಏನ್ ಮಾತಾಡ್ಬೇಕು? ನಿಹಾರಿಕಾ, ಏನ್ ವಿಗ್ರಹ ಅಂತಿದಾರಲ್ಲ, ನಿನ್ ಹತ್ರ ಏನ್ ಮಾತಾಡ್ಬೇಕಮ್ಮ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅತ್ತೆ. ನಾವು ಮಾತಾಡಬೇಕಾಗಿರೋದು ನಿಮ್ಮ ಎರಡನೇ ಸೊಸೆ ಹತ್ರ ಅಲ್ಲ, ನಿಮ್ಮ ಚಿಕ್ಕ ಸೊಸೆ ಅವನಿ ಹತ್ರ. ಅವನಿ ಜೊತೆ ಅಲ್ಲ? ಹೌದು. ಅವನಿ ಹತ್ರ ಏನ್ ಮಾತಾಡ್ಬೇಕು? ಮೊದಲು ನಿಮ್ಮ ಚಿಕ್ಕ ಸೊಸೆನ ಕರೀರಿ. ಅವನಿ, ಅವನಿ. ಈ ಟ್ವಿಸ್ಟ್ ಏನು ಬಂಗಾರ? ಇವ್ ನಿನ್ ಬಗ್ಗೆ ಹೇಳ್ತಾನೆ ಅನ್ಕೊಂಡ್ರೆ ಅವನಿನ ಕರೀರಿ ಅಂತಿದ್ದಾನೆ. ಅದೇ ಅರ್ಥ ಆಗ್ತಾ ಇಲ್ಲ. ಈ ಡೇವಿಡ್ ನನಗೆ ಹುಚ್ಚಿಡಿಸ್ತಾ ಇದ್ದಾನೆ. ಏನತ್ತೆ? ಇವ್ರು ನಿನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದಿದಾರಮ್ಮ. ನಮ್ಮನೆ ವಿಗ್ರಹದ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾರೆ. ಯಾರ್ ನೀವು? ನನ್ನ ಹತ್ರ ವಿಗ್ರಹದ ಬಗ್ಗೆ ಏನ್ ಮಾತಾಡ್ಬೇಕು? ಚರಣ್, ನಾವು ಬಂದಿರೋ ಕೆಲಸದ ಬಗ್ಗೆ ಹೇಳು. ಎಸ್ ಸರ್. ನೋಡಿ ಅವನಿ ಅವರೇ, ಇವರು ಒಂದು ಇಂಟರ್ನ್ಯಾಷನಲ್ ಚಾನಲ್ಗೆ ಡಿವೋಷನಲ್ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನಿಮ್ಮ ಕುಟುಂಬದ ಆಚಾರ ವಿಚಾರ ತಿಳ್ಕೊಂಡು ಬಂದಿದ್ದಾರೆ. ಅಮ್ಮೂರ ವಿಗ್ರಹದ ಬಗ್ಗೆ ವೇದವತಿಯವರು ಹಳ್ಳಿಲಿ ನಡೀತಿರೋ ಜಾತ್ರೆ ಬಗ್ಗೆ ಗೊತ್ತಾಗಿನೇ ಬಂದಿರೋದು. ವೇದವತಿಯವ್ರ ನಂತರ ಪೂಜೆ ಕೋಣೆ ಹೋಗೋದು ನಿಮ್ಮೊಬ್ಬರಿಂದನೇ ಅಂತ, ಪ್ರಸಾದನೂ ನೀವೇ ತಯಾರಿ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀವಿ. ವೇದವತಿಯವರೇ, ನಿಮ್ಮ ಮನೆಯಲ್ಲಿರೋ ಅಮ್ಮನವರು ತುಂಬಾ ಪವರ್ಫುಲ್. ನೀವು ಪರ್ಮಿಷನ್ ಕೊಟ್ರೆ ಅವನಿಯವರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ, ಡಾಕ್ಯುಮೆಂಟರಿ ಶೂಟ್ ಮಾಡ್ತೀವಿ. ಇವ್ರ ಸ್ಕೆಚ್ ಏನಾಗಿರ್ಬೋದಪ್ಪ? ಅಮ್ಮನವ್ರ ಬಗ್ಗೆ, ಅವನಿಯವ್ರ ಬಗ್ಗೆ, ಈ ಕುಟುಂಬದ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ. ಹೌದು ರೀ, ಇಂಥ ಮಹಿಮೆಯುಳ್ಳ ಅಮ್ಮನವರ ಪುರಾಣಗಳು ಮೂಲೆಗೆ ಬಿದ್ದಿದೆ. ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋದೇ ನಮ್ಮ ಜವಾಬ್ದಾರಿ. ಅನ್ನಬಾರ್ದು, ಆದರೆ ನಿಮ್ಮೆಲ್ರನ್ನೂ ನೋಡ್ತಿದ್ರೆ ಡಾಕ್ಯುಮೆಂಟ್ರಿ ಶೂಟ್ ಮಾಡೋ ಬ್ಯಾಚ್ ಥರ ಅನ್ನಿಸ್ತಾ ಇಲ್ಲ. ನೀವ್ ಅಷ್ಟಾಗಿ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮ ಅತ್ತೆನಾ ಮಾಡಿ. ಅವನಿ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ನೋಡಿ, ಇಲ್ಲಿವರೆಗೂ ನಾನು ಯಾವುದೇ ಚಾನಲ್ಗೂ ಇಂಟರ್ವ್ಯೂ ಕೊಟ್ಟಿಲ್ಲ, ಡಾಕ್ಯುಮೆಂಟ್ರೀಸ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನಾನು ಅನುಮತಿ ಕೊಡೋದಿಲ್ಲ. ದಯವಿಟ್ಟು ಹೊರಡಿ ಇಲ್ಲಿಂದ. ಹಾಗಲ್ಲ ವೇದವತಿಯವರೇ. ಸಿ ಮಿಸ್ಟರ್, ನಮ್ಮ ಅಮ್ಮನವ್ರ ಬಗ್ಗೆ ಗೊತ್ತಿರೋ ಊರುಗಳಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ
ಇದಕ್ಕೆ ಮುಂಚೆ ಒಂದ್ಸಲ ಅಮ್ಮನವ್ರ ವಿಗ್ರಹ ಕಳ್ತನ ಮಾಡೋ ಪ್ರಯತ್ನ ನಡೆದಿತ್ತು. ಅದಕ್ಕೆ ನಮ್ಗಿಂತ ವಿಷಯಗಳು ಇಷ್ಟ ಇಲ್ಲ. ನೀವಿನ್ನೂ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ನಮ್ಮ ಅತ್ತೆ ಮಾವನ ಮಾತೆ ನನ್ನ ಮಾತು. ನಮ್ಮ ಕುಲದೈವ ಆಗಿರೋ ಅಮ್ಮನವ್ರಿಗೆ ನಾನು ಯಾವಾಗಲೂ ಕಾವಲಾಗಿರ್ತೀನಿ. ಯಾವತ್ತೂ ಏನು ನಡೀದೇ ಇರೋ ಹಾಗೆ ನಾನು ಕಾಪಾಡ್ಕೋತೀನಿ. ಅಮ್ಮನವ್ರು ನನ್ನ ಕೈಯಲ್ಲಿ ಯಾವ ಥರ ಸೇವೆ ಮಾಡಿಸ್ಕೋಬೇಕು ಅನ್ಕೊಂತಾರೋ ಅಂಥ ಸೇವೆನ ಮಾಡಿಸ್ಕೊತಾರೆ. ಯಾವುದೇ ಥರ ಇಂಟರ್ವ್ಯೂಸ್ನ ಕೊಡೋ ಇಷ್ಟ ನನಗಿಲ್ಲ. ಒಂದು ಸಾರಿ ಅಮ್ಮನವರ ದರ್ಶನ ಮಾಡಿಕೊಂಡು ಹೊರಟೋಗ್ತೀವಿ. ಆಗಲ್ಲ. ಅಪರಿಚಿತರು ನಮ್ಮ ಮನೆಯೊಳಗೆ ಕಾಲಿಡಬಾರ್ದು. ಅಂಥದ್ರಲ್ಲಿ ನೀವು ಅಮ್ಮನವ್ರ ಹತ್ರ ಹೇಗೆ ಹೋಗ್ತೀರಾ? ಅದಾಗಲ್ಲ ಅಂದರೆ ಆಗಲ್ಲ. ಹೊರಗಡೆ ಹೊರಟೋಗಿ. ಆದರೂ ನಿಮಗೆ ಯಾರು ಅನುಮತಿ ಕೊಟ್ಟರು ಅಂತ ಇಲ್ಲಿವರೆಗೂ ಬಂದ್ರಿ? ಹಲೋ ಸರ್, ನಮ್ಮ ಅತ್ತೆ ಅವರಿಗೆ ಕೋಪ ಬರೋದಕ್ಕೂ ಮುಂಚೆನೇ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದರೆ ತುಂಬ ತೊಂದರೆ ಅನುಭವಿಸ್ತೀರಾ. ಹೊರಡಿ ಪ್ಲೀಸ್ ಗೋನಾ. ಐ ಆಮ್ ಸೇಯಿಂಗ್ ಗೋ. ನಾವು ತುಂಬಾ ಆಸೆ ಪಟ್ಟು ಬಂದ್ವಿ, ನೀವು ನಮ್ಮನ್ನ ಹೊರಗಡೆ ಕಳಿಸ್ತಿದ್ದೀರಾ. ಇಟ್ಸ್ ಓಕೆ, ಥ್ಯಾಂಕ್ ಯು. ಹೋಗಿ ಬರ್ತೀವಿ. ಕಮಾನ್. ಅಮ್ಮಯ್ಯ, ಯಾವುದೇ ರಾತ ಅಂತ ಮಾಡ್ತೇನೆ. ಕಾಮಾಗಿ ಹೊರಟೋದ. ಅನ್ನಬಾರ್ದು. ಆದರೆ ಆ ಬಂದೋನು ನಿನ್ನ ಕಡೆ ಕೃಷ್ಣನ ಕಡೆ ವಿಚಿತ್ರವಾಗಿ ನೋಡ್ಕೊಂಡು ಹೋದ್ನಲ್ಲ ನಿಹಾರಿಕಾ. ಹೌದು, ನಾನು ಗಮನಿಸ್ದೆ. ಅವನಿ ಜೊತೆ ಕೆಲಸ ಇದೆ ಅಂತ ಬಂದವನು ನಿನ್ ಕಡೆ ಯಾಕೆ ಹಾಗೆ ನೋಡ್ದ? ಈ ವಿಷಯ ಅವನಿಗೆ ಗೊತ್ತಿರುತ್ತೆ ಹೊರತು ನಿಹಾರಿಕನಿಗೆ ಹೇಗೆ ಗೊತ್ತಿರುತ್ತೆ ಅದಕ್ಕೆ? ಹೌದಕ್ಕ, ಅವ್ರೇನಾದರೂ ನನಗೆ ಪರಿಚಯನಾ ಏನು? ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ಅಂತ ಅವ್ರನ್ನ ತಪ್ಪಾಗಿ ಕೂಡ ನಮ್ಮ ಮನೆಯೊಳಗೆ ಬರಕ್ ಬಿಡಬಾರ್ದು. ಬಂದವ್ರನ್ನ ನೋಡ್ತಿದ್ರೆ ಜೆನ್ಯೂನ್ ಆಗಿ ಅನ್ನಿಸ್ತಾ ಇಲ್ಲ ಬಾವಾ. ಹೌದು ಅವನಿ, ಮನಸ್ಸಲ್ಲಿ ಬೇರೆ ಇಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡ್ದ ಹಾಗೆ ನನಗೂ ಅನ್ನಿಸ್ತು. ಅಮ್ಮನವ್ರವ್ರ ವಿಷಯನ ತಿಳ್ಕೊಂಡು ಬರೋದು ಬೇರೆ, ನಮ್ಮ ಮನೆ ಪರ್ಸನಲ್ ವಿಷಯನ ತಿಳ್ಕೊಂಡು ಬರೋದು ಬೇರೆ. ನಮ್ಮ ಮನೇಲಿ ನಡೀತಿರೋ ವಿಷಯಗಳೆಲ್ಲ ಅವ್ರಿಗೆ ಗೊತ್ತಿರೋ ಹಾಗೆ ಅವ್ರ ಮಾತಲ್ಲಿ ಅರ್ಥ ಆಯ್ತು. ಯಾವುದೋ ಮೋಟಿವ್ ಇಟ್ಕೊಂಡು ಬಂದಿದ್ರು ಬಾವಾ. ಜಾಸ್ತಿ ಅವರು ಅಮ್ಮನವ್ರ ವಿಗ್ರಹದ ಬಗ್ಗೆನೇ ಮಾತಾಡಿದ್ರು. ಬಾವಾ, ನೀನ್ ಇನ್ನೊಂದು ವಿಷಯನ ಗಮನಿಸಿದ್ಯಾ? ಅವ್ರು ಮಾತಾಡ್ಬೇಕಾದ್ರೆ ನಿಹಾರಿಕಾ ಕೃಷ್ಣ ಬಾಬಾ ಟೆನ್ಷನ್ ಮಾಡ್ಕೊಂಡ್ರು. ಹಾಗೇನೆ ಬಂದಿರೋರು ಯಾವಾಗ ಹೊರಗಡೆ ಹೋಗ್ತಾರಾ ಅಂತ ನೋಡ್ತಾ ಇದ್ರು. ಅದು ಅಲ್ಲದೆ ಬಾಬಾ ಅನುಮಾನಿಸ್ದ ಹಾಗೆ ಅವ್ರು ಹೋಗ್ತಾ ಹೋಗ್ತಾ ಅಣ್ಣ ನಿಹಾರಿಕಾ ಕಡೆಗೆ ವಿಚಿತ್ರವಾಗಿ ನೋಡ್ತಾ ಹೋದ್ರು. ನಿಹಾರಿಕಾಗೂ ಅವ್ರಿಗೂ ಏನೋ ಪರಿಚಯ ಇರೋ ಹಾಗೆ ಅನ್ನಿಸ್ತು ಬಾವಾ. ನಿಹಾರಿಕಾ ಹತ್ರ ಹೋಗಿ ನಮ್ಮ ಸ್ಟೈಲಲ್ಲಿ ಕೇಳೋಣವಾ? ನಾವು ಕೇಳಿದ್ರೆ ಮಾತ್ರ ಹೇಳು ಅಂತವಳು ಅಲ್ಲ ಅಲ್ವಾ? ಸ್ವಲ್ಪ ಭಯಪಡಿಸಿ ಕೇಳೋಣ ಬಾವಾ. ಟೆನ್ಷನ್ ಅಲ್ಲಿ ನಿಜ ಬಾಯಿ ಬಿಡ್ಬೋದೇನೋ. ಕಾರಣ ಇಲ್ದೇನೆ ಪ್ರಶ್ನೆ ಮಾಡಿದ್ರು ಅಂತ ವಾಪಸ್ ಅಪ್ಪ ಅಮ್ಮನ ಹತ್ರ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾಳೆ. ಅವನಿ, ಈಗಂತ ಪ್ರಯತ್ನ ಎಲ್ಲ ಬೇಡ. ಈಗ ನಾನು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಆದ್ರೆ ಅವ್ರು ಬರೋದ್ರ ಹಿಂದೆ ಏನೋ ರಹಸ್ಯ ಮಾತ್ರ ಇದೆ ಬಾವಾ. ನಮ್ಮ ಮನೆ ವಿಷಯಗಳು ಅವ್ರಿಗೆ ಆಳವಾಗಿ ಗೊತ್ತು ಅನ್ನೋದು ನನ್ನ ಅನುಮಾನ. ಈ ವಿಷಯದ ಮೇಲೆ ನಾವೊಂದು ಕಣ್ಣಿಟ್ಟಿರ್ಬೇಕು. ಕಳ್ಳರು ಸಿಗ್ದೇನೆ ಇರ್ತಾರ ಏನೋ. ನನ್ನ ಟಾರ್ಗೆಟ್ ಮಾಡಿ ಏನ್ ಮಾಡಿದ್ರೂ ಪರವಾಗಿಲ್ಲ ಬಾವಾ. ಅಳ್ತೀವಿ, ಕೆಲವು ದಿನ ನೋವು ಪಡ್ತೀವಿ, ಆಮೇಲೆ ಆ ಸಮಸ್ಯೆಯಿಂದ ಹೊರಗೆ ಬರ್ತೀವಿ. ಮನೆಯವ್ರಿಗೆ ಏನಾದ್ರೂ ಮಾಡಿದ್ರೇನೆ ಪ್ರಾಬ್ಲಮ್. ಅತ್ತೆ ಪ್ರಾಣಕ್ಕೆ ಅಪಾಯ, ಮನೆ ಗೌರವ ಪ್ರತಿಷ್ಠೆಗೆ ಅಪಾಯ. ಇವತ್ತಿಂದ ಅವರಿಬ್ರು ಮೇಲೆ ಇನ್ನಷ್ಟು ಫೋಕಸ್ ಮಾಡೋಣ. ಅವನೇ ಬಿಟ್ಬಿಡೋಣ ಬಂಗಾರ. ಏನ್ ಬಿಡೋದು? ದ್ವೇಷನ, ಹಠನ, ಅವನಿ ಮೇಲಿನ ಯುದ್ಧನ, ಅಮ್ಮವ್ರ ವಿಗ್ರಹನ ಎಲ್ಲನ ಬಿಟ್ಬಿಡೋಣ. ಎಲ್ಲ ಬಿಟ್ಟು ಇಬ್ರು ತಾಳ ಇಟ್ಕೊಂಡು ಭಜನೆ ಮಾಡ್ತಾ ಇರೋಣವಾ? ಬಂಗಾರ, ಅವಾಗ ಹಳ್ಳಿಲಿ ನಡೆದಿದ್ದನ್ನ ನೆನ್ಸ್ಕೊಂಡ್ರೆ ಇದು ಬಂದ್ಬಿಡುತ್ತೆ ಬಂಗಾರ. ನಾನು ವೀರ, ನಾನು ಶೂರ, ಅವಾಗೆಲ್ಲ ಪೊಲೀಸರಿಗೆ ಬೆವರೆ ಇಳಿಸೋ ಹಾಗೆ ಮಾಡಿ ಮೂರ್ಛರಿಗೆ ನೀರ್ ಕುಡ್ಸಿದೀನಿ ಅಂತ ಎಷ್ಟೆಲ್ಲ ಬಿಲ್ಡಪ್ ಕೊಟ್ಟವನು. ಇವಾಗ ಯಾಕೆ ಹೀಗೆ ಮಾತಾಡ್ತಿದ್ಯಾ?
ಆ ದಿನಗಳೆಲ್ಲ ಬೇರೆ ಬಂಗಾರ. ಅವಾಗ ಮೂಗ್ದಾರ ಇರಲಿಲ್ಲ, ಬೆಳೆಸಿರೋ ಅಪ್ಪ ಅಮ್ಮನಿಗೆ ಸಂಪಾದನೆ ಇರಲಿಲ್ಲ, ಓದಂತೂ ನನ್ನ ತಲೆಗೆ ಹತ್ತಲಿಲ್ಲ. ಬಾರಲ್ಲಿ ಕುಡಿದ್ರು, ರೋಡಲ್ಲಿ ಮಲ್ಕೊಂಡ್ರು, ನನ್ನನ್ನು ಕೇಳೋರು ಯಾರೂ ಇರಲಿಲ್ಲ. ಇವಾಗ ಹಾಗಿಲ್ಲ ಅಲ್ವಾ? ಜಿಂದಗಿ ಪೂರ ಬದಲ್ಗಯ. ಇವಾಗ ಏನಾದರೂ ಆಗೋಯ್ತು ಅನ್ಕೋ, ಕೇರ ಪ್ಲಾಟ್ಫಾರ್ಮ್ ಆಗಿಬಿಡ್ತೀನಿ. ಎಚ್ಚಿ, ಇಂಥ ಹೇಳಿ ಥರ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಂಗಾರ, ಆ ಡೇವಿಡ್ ಡಾಕ್ಯುಮೆಂಟರಿ ಡೈರೆಕ್ಟರ್ ಹಾಕಿ ಬಂದಿದ್ದಕ್ಕೆ ಸರಿ. ಅವನೇನಾದ್ರೂ ಬಾಯಿ ಬಿಟ್ಟು ನಿಜ ಹೇಳಿದಿದ್ರೆ ಅಮ್ಮ ನಮ್ಮಿಬ್ರನ್ನ ಮನೆಯಲ್ಲೇ ಸಾಯಿಸ್ಬಿಡ್ತಾ ಇದ್ರು.